ಮ್ಯಾಚಿಂಗ್ ಮ್ಯಾಚಿಂಗ್ ಸ್ವಾಮೀಜಿ ಬಚ್ಕೊಡ್ರು ಪೋಡಕ್ಕೊಡ್ರು. ಹಾಯ್, ನಾವಜ್ಜ ಹಂಪಿ ನೋಡಕ್ಕೆ ಬಂದೀವಿ. ನಮ್ದು ಗುಡ್ ಮಾರ್ನಿಂಗ್. ನಾವು ಈಗ ಎದ್ದು ಮಕ್ಕ ಈಗ ತೊಗೊಂಡಾಕ ನೀರು ಹುಡ್ಕಾತೀವಿ. ಅಲ್ಲಿ ಟೆಂಟ್ ಹಾಕೊಂಡು ಮಕ್ಕೊಂಡಿದ್ವಿ. ಅವರೇ ಬಂದು ಎಬ್ಸಕ್ಕಿಂತ ಮುಂಚೆ ನಾವು ಎದ್ದು ಬಂದುಬಿಟ್ಟೇವಿ ಬೆಳಕರಿದ್ರಾಗ. ಟೆಂಟ್ ಹಾಕಿದ್ವಿ. ಟೆಂಟ್ ತಗೊಂಡು ಜಸ್ಟ್ ಈಗ ಮಕ್ಕ ತೊಗೊಂಡಾಕ ನೋಡಿ ಬಸ್ ಸ್ಟ್ಯಾಂಡ್ಗೆ ಹೋಗಾದ್ರೆ ತೊಗೊತೀವಿ. ಇಲ್ಲ ದಾರಿಗೆ ಯಾವ್ದಾರ ನೀರಿನ ನಳ ಸಿಕ್ಕರೆ ಅಲ್ಲಾದ್ರೂ ತೊಗೊಂಡು. ನಾನು ಹೊಸಪೇಟೆಗೆ ಫಸ್ಟ್ ಟೈಮ್ ಬಂದಿದ್ದು. ಅದು ಹೊಸಪೇಟೆ ಹಿಂಗೈತೆ ಅಂತ ಗೊತ್ತಿರಲಿಲ್ಲ. ಭಯ್ಯ ಅವು ಕರ್ನಾಟಕದವ್ರ ಅವು ಬ್ಯಾಗ್ ಎಲ್ಲ ಇಲ್ಲಿ ನೋಡ್ರಿ, ಫುಲ್ ಡೆವಲಪ್ ಐತಿ. ಬಟ್ ಇಲ್ಲಿ ನಮ್ಮ ಹಾವೇರಿ ಎಷ್ಟೋ ವರ್ಷ ಹಿಂದೆ ಐತಿ ಹೊಸಪೇಟೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದ್ರೆ, ನಾವು ಬ್ಯಾಗ್ ಎಲ್ಲ ಹಾಕೊಂಡ್ರೆ ನೋಡಿ ಇಲ್ಲಿ ಜನ ನಮ್ಮನ್ನ ಹಿಂದಿಯರು ಅನ್ಕೊಂಡು ಬಂದು ಹಿಂದಿನ ಮಾತಾಡೋಂತಾರ. ಕರ್ನಾಟಕದವರಾಗಿ ಫಸ್ಟ್ ಇವರ ಕನ್ನಡ ಮಾತಾಡೋದಲ್ಲ, ಆಮೇಲೆ ಮತ್ತು ಬೇರೆದವ್ರಿಗೆ ಹೇಳ್ತಾರೆ ಎಲ್ಲರೂ ಬಂದಾಗ. ಫಸ್ಟ್ ನೀವು ಕನ್ನಡದಲ್ಲೇ ಮಾತಾಡ್ಸಿದ್ರೆ ಅವ್ರನ್ನ ಕನ್ನಡದಲ್ಲೇ ಮಾತಾಡ್ತಾರೆ. ನೀವು ಹೊಂಟದ ಹೋಗೋಣ ಅದಕ್ಕೆ ಇರ್ತಾವ. ಮತ್ತು ಹೊಸಪೇಟೆ ಬಸ್ ಸ್ಟ್ಯಾಂಡ್ ಇದು. 4 ಗಂಟೆ ಹೊಡ್ಕೊಂಬರ್ಬೋದು ಸರ್. ಈ ಗಾಡಿ ಮುಂದೆ ಹೊಡ್ಕೊಂಬರ್ಬೋದು. ಫೈನಲಿ ಹಂಪಿ ರೀಚ್ ಆದ್ವಿ. ಬೇಡ ವಿರೂಪಾಕ್ಷ ಟೆಂಪಲ್ ಕಾಣ್ತಾ ಇದೆ. ಯಾವುದೋ ಬೇರೆ ಲೋಕಕ್ಕೆ ಬಂದೇವನ್ನೋ ಸಾಧಿತ್ತು ನನಗಂತೂ. ಫಸ್ಟ್ ಟೈಮ್ ನಾನು ಹಂಪಿಗೆ ಬಂದಿದ್ದು. ಈಗ ಸದ್ಯ ಫ್ರೆಶ್ ಆಗೋಣ, ನಾಷ್ಟ ಗಿಷ್ಟ ಮಾಡಿ ಆಮೇಲೆ ಅಡ್ಡಾಡೋಣ ಅಂತ. ಒಮ್ಮು ಕಡೆ ಗುಡಿಗೆ ಹೋಗೋದು ಬೇಡ. ಇದೆಲ್ಲ ಗಿರ್ರದು ತುಂಗಭದ್ರಾ ನದಿ. ಬೆಳಗ್ಗೆದ್ದೆಲ್ಲರೂ ಇಲ್ಲಿ ಜಳಕ ಮಾಡ್ತಾ ಇದ್ದಾರೆ. ಈಗ ನಾವು ಜಳಕ ಮಾಡ್ಬೇಕು ಅಂದ್ಕೊಂಡೀವಿ. ಹಂಪಿ ಅಂದ್ರೆ ಫುಲ್ ಟೂರಿಸಮ್ ಬೆಳಾಗತ್ತೈತಿ, ಡೆವಲಪ್ ಆಗೈತಿ. ಅಣ್ಣ ಫೋನ್ ಇರಾಗ ಹೋತ. ಇತ್ತಾವ ಆರಾಮ್ ಸೆ ಈಗ ಹೊಳಿದಾಗ ಜಳಕ ಮಾಡಿ ಬಂದ್ವಿ. ತಲೆ ಬಚ್ಕೊಡ್ರು ಪೋಡಕ್ಕೊಡ್ರು. ಎಲ್ಲ ಅದು ಬೋಟ್ ತೊಗೊಂಬಿಟ್ಟ ಕಾಯೋದಿಲ್ಲ ಅವರು. ಇಲ್ಲಿಂತ್ರ ಬರೀ ಆ ದಂಡಿಗೆ ಹೋಗಾಕ ಆ ಬೋಟ್ ಒಳಗೆ 50 ರೂಪಾಯಿ ಅಂತ. ಅದನ್ನು ಇಲ್ಲೇ ಐತಿ, ಈಜ್ಕೊಂಡು ಹೋಗ್ಬೋದಲ್ಲ. ಪಟ್ಟು ಬರ್ತಾವಂತ.
ಸೈಡ್ ಬ್ಯಾಗ್ ಇಷ್ಟ ಮಾರ್ಕೆಟ್ ಭಾಳ ಏನಿಲ್ಲ. ಇಲ್ಲೇ ಏನೋ ತಿಂದು ಹೋಗು. ಇಲ್ಲೇನು ತಿನ್ಬೇಕು, ಅಲ್ಲೇ ಇಡ್ಲಿ ಪಡ್ಡು. ಎಷ್ಟು ಹಣ್ಣದು ಕೊಡೋದು? 100 ರೂಪಾಯಿ. 110 ಬರ್ತದೆ ತಗೋಣ. ಅಳತೆ ಮಾಡಿಕೊಟ್ಟು ಬಾಡಿಗೆ ನೋಡಪ್ಪ, ನಮ್ಮ ಕಿತ್ತಬೇಕಂತ ರೆಡಿ ಆಗಿದ್ರೆ ಅವರು ಪಾಪ ಭಾರಿ ಸಾಧನೆ ಮಾಡ್ತಾರೆ. ಅವ್ರಂತ ನಾಳೆ ರಿಟೈರ್ಡ್ ಆದ್ಮೇಲೆ ಫೋಟೋ ಇಟ್ಟಿದ್ದಾರೆ, ಎಲ್ಲರೂ ಒಂದು ಅಂಗಡಿಯಾಗ ಫೋಟೋ ಇಟ್ಟಿದ್ದಾರೆ. ಅವ್ರು ಎಂತ ಪಾಪ ಇವೆಲ್ಲ ಮಾಡಿದ್ದು ಅವರೇ. ನಾಳೆ ಹಂಗೆ ಕಲೆ ಬಿಡ್ತಾರೆ, ರೆಡ್ ಕಲೆ ಬಿಡ್ತಾನೆ. ಮ್ಯಾಚಿಂಗ್ ಸ್ವಾಮೀಜಿ ಆಫೀಸರು ಇದೆಲ್ಲ ಮಾಡಿ ತುಂಬ ಇತ್ತು. ಪಿಕಾಪ್ ಇದ್ದಿದ್ದಿಲ್ಲ, ಪಿಕಾಪ್ ತೊಗೊಂಡಿನಿ. 100 ರೂಪಾಯಿ ಅಂತ. 170 100 ರೂಪಾಯಿ ಕೊಟ್ಟ. ನಮ್ಮ ಕಡೆ ಆದರೆ 80 ರೂಪಾಯಿ ಕೊಡ್ತಿದ್ವಿ. ನಮ್ಮ ಅವರಾಗ ಈಗ ನಾಷ್ಟ ಮಾಡೋಣ್ರಿ. ಇಲ್ಲಿ ಬುಟ್ಟಿ ಇಟ್ಕೊಂಡು ಪಡ್ಡು, ಇಡ್ಲಿ, ದೋಸೆ ಮಾರೋ ಆ ಥರ ಇಲ್ಲೇ ತಿನ್ನೋದು. ಇಡ್ಲಿ ಎಷ್ಟು ಬರ್ತದೆ? 4 ಬರ್ತವೆ. ಇಡ್ಲಿ ಇಡ್ಲಿ ಹಂಗೆ ಒಂದು ಪ್ಲೇಟ್ 2 ಪ್ಲೇಟ್ ಕೊಡ್ರಿ. ಯಾವ ಊರು? ನಮ್ದು ಹಾವೇರಿ. ಯಾಕಣ್ಣ? ಇಲ್ಲ ಕೇಳಿದೆ ಅಮ್ಮ. ಅದು ಇಲ್ಲೇ ಕುಂದ್ರಬೋದಲ್ಲ? ಕುಂದ್ರಬೇಕು, ಕುಂದ್ರಿ. ಏನು ಮಾಡಕತ್ರಿ ವಿಡಿಯೋ? $30 ರೂಪಾಯಿಗೆ 4 ಇಡ್ಲಿ, ಚಟ್ನಿ ಸಿಕ್ಕೈತಿ. ರೈಸ್ ಐಟಮ್ ಇತ್ತು ಅಲ್ಲೇನ, ನೀರು ಚಲಿತ್ತು. ಅರ್ಧ ಮಾಡಿಬಿಡು. ಇಡ್ಲಿ ಚಿತ್ರಾನ್ನ ಮಸ್ತ್ ಐತಿ. ಇಲ್ಲಿ ಹಿಂಗೆ ಬುಟ್ಟಿ ಹಿಡ್ಕೊಂಡು ಕುಂತಿರ್ತಾರೆ. ಫುಲ್ಲು ವಾರ್ತೈತಿ. 30 ರೂಪಾಯಿ ಇಡ್ಲಿ, 30 ರೂಪಾಯಿ ಚಿತ್ರಾನ್ನ. ಹಂಗೇನಾದ್ರೆ ಬೆಳಿಗ್ಗೆ ಬಂದು ನಾಷ್ಟ ಆಗಂದ್ರೆ ಸಸ್ತಾದ ನಾಷ್ಟ ಸಿಗುತ್ತೆ. ಇಡ್ಲಿನೂ ಮಸ್ತ್ ಟೇಸ್ಟ್ ಇತ್ತು.
यत्तु कामेत्तुना कर्म साहंकारेण वा पुनः क्रियते बहुलायासं तत्राजसमुदाकृतम् अनुबन्धं क्षयं हिंसाम् अनवेक्ष्य च पौरुषं मोहादारभ्यते कर्म यत्तत्तावसमुच्यते मुक्तकार्ये भयाभये बन्धं मोक्षं च यावेति सिद्धामृतसात्विके दाडू ऐक ना इथे कोणतं एक स्पॉट मला माहिती आहे मागचं ಹಾಯ್ ದೇವಸ್ಥಾನದಿಂದ ಸಣ್ಣ ಸಣ್ಣ ಮಂಗುಬಾಯ್ ಅದು ನಮ್ಗೆ ವಯಸ್ಸಾದವ್ರಿಗೆ ಇದು ವಿರೂಪಾಕ್ಷ ದೇವಸ್ಥಾನದ ಕಲ್ಯಾಣಿ. ಆಮೇಲೆ ನೋಡಿ ನಾವು ಮಾಡ್ಯಾವ ಅಜ್ಜ. ಈಗ ಬಂದೇವಿ ಬೆಳಿಗ್ಗೆ ಇಲ್ಲಿ ನೋಡಿದ್ರೆ ಫುಲ್ ಬಿಸಿಲು. ಹಾಂ, ನಿಮ್ದು ಯಾವೂರು? ಕೊಪ್ಪಳ. ಅಂದ್ರೆ ಹಂಪಿ ನೋಡಕ್ಕೆ ಬಂದಿರಿ? ಇಲ್ಲೇ ಇರ್ತೀರಿ? ಇಲ್ಲಿ ಕೆಲಸ ಮಾಡ್ತಿದ್ದ ಹಂಗೆ ನಾವು ಅಜ್ಜ ಹಂಪಿ ನೋಡಕ್ಕೆ ಬಂದೀವಿ. ನಮ್ದು ಹಾವೇರಿ ಹಾವೇರಿ ಹತ್ರ ಒಂದು ಹಳ್ಳಿ ಆಲ್ಕಟ್ಟಿ. ಹ್ಞೂ ಆ ಕಡೆ ಎಲ್ಲ ಅಡ್ಡಾಡಿ. ಹ್ಞೂ ಸರಿತು ಬರ್ಲೆ. ಅಲ್ಲಿ ನೀರು ಕೂಡ ಆಯ್ತದ. ಹ್ಞೂನಾ ನೀರು ಕುಡಿ ಬಾ. ನೀರು ಕುಡಿ ಬಾ. ನೀರು ವಿರೂಪಾಕ್ಷ ಟೆಂಪಲ್. है ना तेरा क्या पीछे पीछे नहीं है ಮುಂದಲ್ಲ ಅಲ್ಲೇ ಐತಲ್ಲ ಅದು ಏನು ಗುಡ್ಡ. सभा मंडप नहीं सर एक्चुअली
तुटले ना हे? गणपती